ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ರೈತರು ಯಾರೂ ಕೂಡ ಜಮೀನು ಕಟ್ಕೊಳ್ಬೇಡಿ, 1 ಎಕರೆನೂ ಕೂಡ ಕಳ್ಕೊಳ್ಬೇಡಿ, 1 ಇಂಚೂ ಕಳ್ಕೊಳ್ಬೇಡಿ, ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳ್ತಾರೆ. ನಾವು ಅದನ್ನು ಸ್ವಾಗತಿಸ್ತೀವಿ. ಆ ಸ್ವಾಗತನ ಅವ್ರ ಹೇಳಿಕೆ ಬರೀ ಕನಕಪುರ ತಾಲೂಕು ಅಷ್ಟಿಗೆ ಸೀಮಿತನ ಅಥವಾ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಗೆ ಸೀಮಿತನ ಅಂತ ನಮ್ಮದೊಂದು ಯಕ್ಷ ಪ್ರಶ್ನೆ. ಅವ್ರು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಈ ಬಿಡದಿ ಭಾಗದ ರೈತರನ್ನ ಅಭಿವೃದ್ಧಿ ಮಾಡಬೇಕು ಅಂತ. ಈ ಬಿಡದಿ ಭಾಗದ ರೈತರನ್ನ ನಾವು ಕಿತ್ಕೊಂಡು ಅವ್ರ ಕೈಯಿಂದ ಬಲವಂತವಾಗಿ ಕಿತ್ಕೊಂಡು ಅಭಿವೃದ್ಧಿ ಮಾಡೋದಕ್ಕಿಂತ ತಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಸ್ವಕ್ಷೇತ್ರದ 700 ಕ್ಷೇತ್ರ ಇದೆ, 700 ಟೌನ್ಶಿಪ್ಪೇ ಮಾಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನೀವೇ ಘೋಷಣೆ ಮಾಡಿದಿರಿ, ಅದು ಬೆಂಗಳೂರಲ್ವಾ? ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ 700ನ ತಾಲೂಕು ಮಾಡಿ, 700 ತಾಲೂಕಾಗಿ 700 ಟೌನ್ಶಿಪ್ ಮಾಡಿ. ಅದು ಹೆಗ್ಗಳಿಕೆಗೆ ಸಲ್ಲಿಸ್ತದೆ, ತಮ್ಮ ಏಳಿಗೆಗೆ ಸಲ್ಲುತ್ತದೆ. ಅದನ್ನು ಬಿಟ್ಟು ಬಿಡದಿರಾಗ ಮಾತ್ರ ಬೇಡ ಅಂದ್ರೂ ಬಲವಂತ ಕಿತ್ಕೊಂಡು ಇದು ಅಭಿವೃದ್ಧಿ ಮಾಡುವಂಥದ್ದು ಎಂಥದ್ದು ಇದು ಯಾವ ನ್ಯಾಯ? 5 ಜನಕ್ಕೆ ತಾವು ಮುಖ್ಯಮಂತ್ರಿ ಆದಾಗ 5 ಘೋಷಣೆ ಮಾಡಿದ್ರಿ, ಸ್ವಾಗತಾರ್ಹ. ಆ ಸ್ವಾಗತಾರ್ಹದಲ್ಲಿ 5 ಘೋಷಣೆಯಲ್ಲಿ ಒಂದು ಘೋಷಣೆ ಮಾಡಿದ್ರಿ, ಪ್ರತಿ ಪಂಚಾಯಿತಿಗೂ ಭಾರತ್ ಜೋಡೋ ಯುವಕರ ಸಂಘಕ್ಕೆ ಅಂತ ಕೊಟ್ಟಿದ್ರಿ. ನಾವು ಅದ್ರ ಭಾವಿಸ್ತೀವಿ ಅದು ಭಾರತ್ ಜೋಡೋ ಅಲ್ಲ, ಅದು RSSಗೆ ಕೌಂಟ್ರಿಗಾಗಿ ಮಾಡ್ತಾ ಇರುವಂಥ ಪ್ರಕ್ರಿಯೆ ಅಂತ ನಾನಾದರೂ ಭಾವಿಸ್ತೀವಿ. ಯಾಕೆ ಅಂತೇಳಿದ್ರೆ RSSಲ್ಲಿ ಒಂದು ವ್ಯಕ್ತಿ ನಿರ್ಮಾಣ ಆದಮೇಲೆ ರಾಷ್ಟ್ರ ನಿರ್ಮಾಣ ಅನ್ನೋ ಕಾನ್ಸೆಪ್ಟಲ್ಲಿ ಪ್ರತಿಯೊಂದು ಊರಲ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆಗೆ ಬಲಿಯಾಗದೆ ಎಲ್ಲರೂ ಅವರು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರೂ ಇಲ್ವಲ್ಲ, ಆ ಪಕ್ಷನ ಸದೃಢಗೊಳಿಸೋಗೋಸ್ಕರ ಸರ್ಕಾರ ದುಡ್ಡಲ್ಲಿ ಸದೃಢಗಳಿಗೋಸ್ಕರನ ಅವರು ಈ ಘೋಷಣೆ ಮಾಡಿದ್ದಾರೆ ಹೊರತು ಯುವಕರಿಗೋಸ್ಕರ ಅಲ್ಲ. ಯುವಕರಿಗೆ ಮಾಡೋದಾಗಿದ್ದರೆ ಆ ಯುವಕರಿಗೆ ಇಲ್ಲಿಂದ ನಮ್ಮ ತಾಲೂಕಲ್ಲಿ ಗುಳೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಎಲ್ಲ ಜನ ಹೋಗ್ತಾ ಇದ್ದಾರೆ. ತಾಲೂಕಲ್ಲಿ ಏನು ಅಭಿವೃದ್ಧಿ ಆಗಿದೆ, ಯಾರಿಗೋಸ್ಕರ ಕೆಲಸ ಕೊಡಿಸಿದಾರೋ? ಇಲ್ಲೇ ಕೆಲಸ ಕೊಟ್ಟಿದ್ರೆ ಬೆಂಗಳೂರಿಗೆ ಯಾಕೆ ಹೋಗ್ತಿದ್ರು? ಇದನ್ನೇ ಎತ್ತಿ ತೋರಿಸ್ತದೆ ಇವರು ಎಷ್ಟು ರೀತಿಗೆ ಅಭಿವೃದ್ಧಿಯಾಗಿದೆ. ಆ ಅಭಿವೃದ್ಧಿ ಇಲ್ಲೇ ಮಾಡಿದರೆ ಬೆಂಗಳೂರಲ್ಲೇ ಆಗ್ತಿತ್ತಲ್ಲ. ಆಗಲಿ ಪರವಾಗಿಲ್ಲ, ಈಗಾದ್ರೂ ಕೂಡ 700 ಟೌನ್ಶಿಪ್ ಮಾಡಿ. ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ತಾನೇ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಇದನ್ನು ಮಾಡಿ. ಈ ಹೋರಾಟಕ್ಕೆ ಇವತ್ತು ಯತ್ನಾಳ್ ಸಾಹೇಬರು ಬಂದು ರೈತರ ಪರವಾಗಿ ನಾನು ನಿಂತೀನಿ, ವಿಧಾನಸೌಧದಲ್ಲಿ ಧ್ವನಿ ಎತ್ತೀನಿ, ಈ ಬರಡು ಭೂಮಿ 1 ಎಕರೆ ಬರಡು ಭೂಮಿ ಇಲ್ಲ, 1 ಎಕರೆ ಬರಡು ಭೂಮಿ ಎತ್ಬಿಟ್ರೆ ನಾನು ಅವ್ರಿಗೆ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ನಮ್ಮ 700 ಭಾಗದಲ್ಲಿ ಇರೋದೆಲ್ಲ ಬಹುತೇಕ ಬರಡು ಭೂಮಿ ಇದೆ, ಅಲ್ಲೇ ಮಾಡಲಿ. ಈ ವಿಚಾರನ ನಾನು ಈ ರೈತರ ಪರವಾಗಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಅವರು ಸ್ವಗ್ರಾಮಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಯಾರೂ ಸಹಿತ ನೀವು ಭೂಮಿ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಿಡದಿಲ್ಲಿಂದ ನೋಡಿದರೆ ರೈತರಿಂದ ಭೂಮಿ ಕಿತ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿದ್ನಲ್ಲ, ಈಗ ರೈತರು ಇಲ್ಲಿ ಬಲವಂತವಾಗಿ ಭೂಮಿ ಕಿತ್ಕೊಂಡು ಅಭಿವೃದ್ಧಿ ಪಡಿಸೋದಕ್ಕಿಂತ ತಾವು ಏನಾದರೂ ಒಂದು ಸೂಚನೆ ಕೊಟ್ಟರೆ, ತಮ್ಮ ಸೂಚನೆ ಮೇರೆಗೆ, ತಮ್ಮ ಆಜ್ಞೆ ಮೇರೆಗೆ ಸಾವಿರಾರು ಎಕರೆ, ಈಗ 9600 ಎಕರೆ ಕೇಳ್ತಾ ಇದ್ರಲ್ಲ, 50,000 ಎಕರೆನೇ ಸಿಗುತ್ತಲ್ಲ 700 ಹೋಬಳಿ ತಮ್ಮ ಸೂಚನೆ ಮೇರೆಗೆ. ತಮ್ಮ ಜನ್ಮ ಕೊಟ್ಟಂಥ 700 ಕ್ಷೇತ್ರನೇ ಅಭಿವೃದ್ಧಿಪಡಿಸಿ ಸ್ವಾಮಿ, ರೈತರಿಗೆ ಅನುಕೂಲ ಆಗುತ್ತೆ, ಯುವಕರಿಗೆ ಕೆಲಸ ಸಿಗ್ತದೆ, ಬೆಲೆ ಬರ್ತದೆ. ತಾವು 1 ಇಂಚು ಮಾರಬೇಡಿ ಅಂತ ಹೇಳ್ತಿರಲ್ಲ, ಹೌದು, ಯಾರು ಜಮೀನು ಮಾರೋದಿಲ್ಲ, ತಾವೇ ಅಭಿವೃದ್ಧಿಪಡಿಸಿ ಅಲ್ಲಿ. ಸರ್, ಇವತ್ತು ಯತ್ನಾಳ್ ಸಾಹೇಬರು ಬಂದಿದ್ದು ನಿಮಗೊಂದು ಎಷ್ಟೊಂದು ಧೈರ್ಯ ತುಂಬೋದಂಗಾಗಿದೆ ಸರ್. ಸರ್, ಈಗ ಸಾಹೇಬ್ ಬಂದದ್ದು ಈಗ ಎಲ್ಲರಿಗೂ ಒಂದು ಶಕ್ತಿ ಬಂದಂತಾಗಿದೆ. ಹೌದು, ನಮ್ಮ ಹೋರಾಟಕ್ಕೆ ಬೆಲೆ ಇದೆ, ನಮ್ಮ ಹೋರಾಟಕ್ಕೆ ಶಕ್ತಿ ಇದೆ, ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅಂತ ಒಂದು ಅಚಲವಾದ ನಂಬಿಕೆ ಬಂದಿದೆ ರೈತರಲ್ಲಿ. ಯಾಕೆಂದರೆ ಯಾವತ್ತು ಈ ಸಭೆಯಲ್ಲಿ ಮಾತಾಡ್ತಾ ಇರಬೇಕಾ ಸಾಹೇಬರು ಅವ್ರನ್ನ ಆಲಿಸ್ಕೊಂಡು ಯಾರೂ ಕೂಡ ಎಲ್ಲೋ ಒಂದು ಪ್ರಜ್ಞೆ ತಪ್ಪಿ ಎಲ್ಲೋ ಆ ಕಡೆ ಈ ಕಡೆ ನೋಡ್ತಾ ಇರಲಿಲ್ಲ. ಅದನ್ನೆಲ್ಲ ನೋಡಿದ್ರೆ ರೈತರಿಗೆಲ್ಲ ಒಂದು ಆನೆ ಬಲ ಬಂದಂತಾಗಿದೆ ಇವತ್ತು. ಹಾಗೆಯೇ ನೀರಾವರಿ ಮಾಡಬೇಕು ಅಂತ ಹೇಳ್ತಿರಲಿಲ್ಲ. ಇನ್ನೂ ಏತ ನೀರಾವರಿ, ಸೋಮನಕೆರೆ ಏತ ನೀರಾವರಿ ಕನಕಪುರದಲ್ಲಿ ಹಾಗೇ ಇದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಬಂದ್ರಿ, ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆ ಬಂದ್ರಲ್ಲ, ಏನಾಗಿದೆ ಅದು ಪಾದಯಾತ್ರೆದು? ಅದು ನೆನೆಗುಂದಿ ಬಿದ್ದಿದೆಯಾ? ಹಾಗಾದರೂ ಕರ್ನಾಟಕ, ಅಲ್ಲಿ ತಮಿಳ್ನಾಡಲ್ಲಿ ತಮ್ಮ ಸ್ನೇಹಿತರೇ ಈಗ ಮುಖ್ಯಮಂತ್ರಿ, ಇಲ್ಲೂ ಕೂಡ ನೀವೇ ಮುಖ್ಯಮಂತ್ರಿ ಇದ್ದೀರಿ. ಈಗ ಆಗ ತಮಿಳ್ನಾಡು ಸರ್ಕಾರ ಒಪ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಈಗ ಎರಡೂ ಸರ್ಕಾರ ನಿಮ್ಮದೇ ಇದೆ, ಇದು ಯಾವತ್ತು ಮಾಡ್ತೀರಿ ಆ ದಿನಾಂಕ ನಿಗದಿ ಮಾಡಿ. ಈ ತಿಂಗಳು ಮಾಡ್ತೀರಾ, ಬರೋ ತಿಂಗಳು ಮಾಡ್ತೀರಾ, ಅಥವಾ 6 ತಿಂಗಳು ಮುಂದೆ ಮಾಡ್ತೀರಾ, ಇಲ್ಲ ಇನ್ನೊಂದು ಸಾರಿ ಪಾದಯಾತ್ರೆ ಕೇಳ್ತೀರಾ, ನಮ್ಮ ನೀರು ನಮ್ಮ ಹಕ್ಕುಗೋಸ್ಕರ ಪಾದಯಾತ್ರೆ ಕೇಳ್ತೀರಾ, ಇನ್ನೊಂದು ಸಾರಿ ಟರ್ನ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಘೋಷಣೆ ಮಾಡಿ ಸ್ವಾಮಿ, ಜನಗಳಿಗೋಸ್ಕರ ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದು ನಮಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳ್ತಿದ್ರೆ, ಪೆನ್ನು ಪೇಪರ್ ಎಲ್ಲ ಕೊಟ್ಟಾಯಿತು.
ರಾಜ್ಯ ಜನತೆ ತಮ್ಮ ಪೆನ್ನು ಪೇಪರಲ್ಲೂ ಕೊಟ್ಟಾಯಿತು. ರಾಜ್ಯ ಜನತೆ ಮೊದಲೇ ಕೊಟ್ಟಿದ್ರು, ತಮ್ಮ ಪಕ್ಷದವ್ರು ಕೊಟ್ಟಿರಲಿಲ್ಲ. ತಮ್ಮ ಪಕ್ಷದವ್ರು ಪೆನ್ನು ಪೇಪರ್ ಈಗ ಕೊಟ್ಟಿದ್ದಾರೆ. ಆ ಪೆನ್ನು ಪೇಪರ್ ಕೊಟ್ಟಿರೋದನ್ನ ಮೇಕೆದಾಟನ್ನ ಮಾಡೋ ಮುಖಾಂತರ ನೀವು ಅದನ್ನು ಆ ಅಧಿಕಾರಕ್ಕೆ ಒಂದು ಬೆಲೆ ತನ್ನಿ ಸ್ವಾಮಿ, ಆ ಸ್ವಕ್ಷೇತ್ರಕ್ಕೆ ಒಂದು ಬೆಲೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.